ನೋಡಿ ಸರ್ ನಮ್ಮ ಹುಡುಗನ ಭಾವ ಅಣ್ಣ ಇದಾರಲ್ಲ ಇವನು ಸ್ವಂತ ಬಾಮೈದ ಇವನು ನೋಡೋಣ ಬಟ್ ಏನಿದೆ ಅಂದ್ರೆ ಈ ಕಾಮನ್ ಸೆನ್ಸ್ ಇಲ್ಲ ಇಲ್ಲಿಗೆ ಅವ್ರ ದೊಡ್ಡವ್ರಿಗೆ ಕೇಳೋರು ಹೇಳೋರು ಯಾರು ಇಲ್ಲ ಅಲ್ಲಿ ಮಕ್ಳಿಗೆ ಹೆಂಗಾಗ್ಬಿಟ್ಟಿದೆ ಎಂ ಅಂತ ಬರ್ಕೊಬಿಟ್ಟವ್ರು ಡ್ರಗ್ಸ್ಗೆ ಎಮ್ ನೇಮ್ ಏನಾಗಿದೆ ಅಂದ್ರೆ ಎಂ ಅಂತ ಬರ್ಕೊಬಿಟ್ಟಿದೆ ಎಲ್ಲಾರ್ಗೆ ಅದೇ ಕಲ್ಕೊಬಿಟ್ಟವನೆ ಅದು ಹೊಡ್ಬಿಟ್ರೆ ನಿದ್ದೆನೂ ಬಿಡಲ್ಲ ಏನು ಬಿಡಲ್ಲ ಮುಂದೆ ಅವನು ಯಾರು ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ತಂದೆನೂ ಇಲ್ಲ ಹಾಗಾಗ್ಬಿಟ್ಟಿದೆ ಬಟ್ ಏನಿದೆ ಅಂದ್ರೆ ನಮ್ಮ ಉದಯಗಿರಿ ಠಾಣೆ ಅವ್ರಿಗೆ ಏನ್ ಹೇಳ್ಕೊತೀವಿ ಅಂದ್ರೆ ನಾವು ಅದಕ್ಕೆಲ್ಲ ಕಂಟ್ರೋಲ್ ಮಾಡ್ಬೇಕು ಈ ಬೆಂಕಿ ಸೊಪ್ಪು ಇದು ಎಮ್ಮು ಇದು ಮೆಡಿಷನ್ ಈ ಮೆಡಿಕಲ್ ಅವ್ರಿಗೆ ನಾನು ಹೇಳ್ಕೊತೀನಿ ಅದ್ರಲ್ಲಿನ ಆಗ್ತಿರೋದು ಈ ಮೆಡಿಷನ್ ಕೊಡೋರ್ಗೆ ಮೆಡಿಕಲ್ ಅವ್ರಿಗೆ ಸೀಸ್ ಮಾಡ್ಬೇಕು ಏನಾದ್ರೆ ಸೀಸ್ ಮಾಡ್ಬೇಕು ಬಟ್ ಏನಾಗಿದೆ ನಡೀತಾ ಇದೆ ಸರ್ ಯಾರು ಹೇಳಂಗಿಲ್ಲ ಕೇಳಂಗಿಲ್ಲ ನಡೀತಾ ಇದೆ ಕೇಳ್ತಾ ಇದೀವಿ ಅವ್ರು ಬಂದು ಹೇಳ್ತಾರೆ ಒಂದ್ 4 ದಿವಸ ಮುಚ್ಚಾಡ್ತಾರೆ ಆಮೇಲೆ ಅವ್ರವ್ರು ಮಾಡ್ಕೋತಾರೆ ಸರ್ ನಾವು ನಮ್ ಎದೋಗಿದ್ರೆ ಸಿಂಗಲ್ ಬರೋದನ್ನ ಹೊಟ್ಟೆ ಪಾಳಿಗೆ ಇರ್ತದೆ ನಾವು ಅದೇ ಕೇಳ್ಕೊಂಡು ನಿಂತ್ಕೊಳಕ್ ಆಗಲ್ಲ ಬಟ್ ಏನಿದೆ ಅಂದ್ರೆ ಆ ಮೆಡಿಷನ್ 15 ರೂಪಾಯಿ 20 ರೂಪಾಯಿ ಅದು ಮೆಡಿಷನ್ ಈಗ ಇವ್ರು ಏನ್ ಮಾಡ್ತಾರೆ 130 ರೂಪಾಯಿ ಇಸ್ಕೊಂಡು ಕೊಟ್ಬಿಡ್ತಾರೆ ಅದು ಚುಚ್ಕೊಬಿಟ್ರೆ ಅವ್ರಿಗೆ ಏನು ಗೊತ್ತಾಗಲ್ಲ ತಂದೆ ಯಾರು ತಾಯಿ ಯಾರು ಅಂತ ಗೊತ್ತಾಗಲ್ಲ ಚುಚ್ಬಿಡ್ತಾರೆ ಈ ತರ ನಮ್ಮ ಮನೆಯಲ್ಲಿ ಆಗಿದೆ ಈ ಬೇರೆ ಮನೆಯಲ್ಲಿ ಆಗ್ಬಾರ್ದು ನಾವು ಉದಯಗಿರಿ ಠಾಣೆಯಲ್ಲಿ ನಾವು ಏನ್ ಹೇಳ್ಕೊತೀವಿ ಅಂದ್ರೆ ಇಷ್ಟ ಹೇಳ್ಕೊಳ್ಳೋದು ಏನಂದ್ರೆ ನಮ್ಮ ಮನೆಯಲ್ಲಿ ಆಗಿದೆ ಬೇರೆ ಅವ್ರ ಮನೆಯಲ್ಲಿ ಆಗ್ಬಾರ್ದು ಈ ಮೆಡಿಕಲ್ ಯಾರು ಕೊಡ್ತಾರೆ ಅವ್ರು ಮೆಡಿಕಲ್ ಸೀಸ್ ಮಾಡಬೇಕು ಈ ಗಾಂಜಾ ಅವ್ರಿಗೆ ಸೀಸ್ ಮಾಡಬೇಕು ಮತ್ತೆ ಇದು ನಡೀತಾ ಇದೆಯಲ್ಲ ಇದಕ್ಕೆ ಸೀಸ್ ಮಾಡಬೇಕು ಅಷ್ಟೇ ನಾವ್ ಹೇಳ್ಕೊಳ್ಳೋದು ಅವರು ಇದೇ ತರ ಮಾಡಿ ತಂದೆ ಸಾಯಿಸಿದ್ದಾರೆ ಇದೇ ತರ ಆಗಿರೋದು ಈಗ ಒಂದ್ ಕೆಲ್ಸ ಹೆಂಗಂದ್ರೆ ಈಗ ನಾನು ಕುಡಿದಿಲ್ಲ ಅಂದ್ರೆ ನನ್ಗೆ ಬುದ್ಧಿ ಇರ್ತದೆ ಇವ್ ನನ್ನ ತಂದೆಪ್ಪ ಇವ್ನ್ಗೆ ಹೊಡ್ಬಾರ್ದು ನನ್ ಜೀವ ಕೊಟ್ಟವನು ಅಂತ ಗೊತ್ತಿರ್ತದೆ ಈ ಹೊಡ್ಕೊಬಿಟ್ರೆ ನಶೆದಲ್ಲಿ ಏನು ಗೊತ್ತಾಗಲ್ಲ ತಾಯಿ ಯಾರು ತಂದೆ ಯಾರು ಅಂತ ಗೊತ್ತಾಗಲ್ಲ ಆಗಲ್ಲಿ ಹೊಡೆದವನೇ ಅದಕ್ಕೆ ನಾವ್ ಏನ್ ಹೇಳ್ಕೊಳ್ಳೋಣ ಅಂದ್ರೆ ಮೊದ್ಲ ಪ್ರಶ್ನೆ ನಮ್ದು ಅದು ಎಲ್ಲ ಸೀಸ್ ಮಾಡ್ಬೇಕು ಉದಯಗಿರಿ ಠಾಣೆ ಅವ್ರಿಗೆ ನಾವ್ ಹೇಳ್ಕೊತೀವಿ ಬಹಳ ಸ್ಟಿಚ್ ಮಾಡಿ 9:30 10 ಗಂಟೆಗೆ ಬಂದ್ ಮಾಡ್ಬಿಡ್ಲಿ ಇವರು ಮೆಡಿಕಲ್ ಯಾವ್ದಾರ 24 hours ಓಪನ್ ಮಾಡ್ಲಿ ಬೇಕಾದವರು ಇರ್ತಾರೆ ಇಬ್ರು ಅಬ್ಸೆಂಟ್ ಆಗವ್ರ ಅಂತ ಇಬ್ರು ಸಿಕ್ಕವ್ರ ಅಂತ ಯಾರು ಅಂತ ಮಾಹಿತಿ ಬರ್ಲಿಲ್ಲ ಇನ್ನು ಸಿಕ್ಕವ್ರ ಅಂತ ಉದಯಗಿರಿದಲ್ಲಿ ಯಾರು ಅಂತ ಗೊತ್ತಿಲ್ಲ ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್ ಈಗ ಏನಾಗಿದೆ ಅಂದ್ರೆ ನಮ್ದ್ರಲ್ಲಿ ಏನಾಗಿದೆ ಅಂತ ಈಗ ಒಂದು 3 ತಿಂಗಳು ಮುಂಚೆ ಬರೀ ಸೊಲ್ಯೂಷನ್ ಮಾತ್ರ ಮತ್ತೆ ಟ್ಯೂಬ್ಗೋಸ್ಕರ 80 ರೂಪಾಯಿ ಟ್ಯೂಬ್ಗೋಸ್ಕರ ಕೊಳ್ಳಿಲ್ಲ ಅಂತ ಮಲ್ಡು ಮಾಡೋರು ಅಲ್ಲೇ ಅದೇ ಕ್ಷೇತ್ರದಲ್ಲಿ ಅದೇ ಜಾಗದಲ್ಲಿ ಒಂದು ಕೊಲೆ ಆಗಿದೆ ಅದಕ್ಕೆ ನಾವ್ ಏನ್ ಹೇಳ್ಕೊತೀವಿ ಅದಕ್ಕೆಲ್ಲ ನೀವು ಬಂದ್ ಮಾಡಿ ನಿಮ್ದು ಜವಾಬ್ದಾರಿ ಅದು ನಮ್ಗೆ ನೋಡ್ಕೊಳ್ಳೋದು ಜವಾಬ್ದಾರಿ ನಿಮ್ಗೆ ಒಪ್ಸಿದೀವಿ ನಾವು ಅದಕ್ಕೆ ನೀವು ನೋಡ್ಕೊಬಿಡಿ ನೋಡ್ತಾ ಇದ್ದೀರಾ ನೀವು ಆದ್ರೂ ಸ್ವಲ್ಪ ಇಂದ ಮುಂದೆ ಆಗಿದೆ ಈಗ ಚಿಕ್ಕ ವಿಷಯಕ್ಕೆ ಈ ತರ ಕೊಲೆ ಮಾಡ್ತಾ ಇದಾರೆ ನೀವೇನಾದ್ರು ನಿಮ್ ಶಾಸಕರು ತನ್ವೀರ್ ಸೇಠ್ ಅವ್ರಿಗೆ ಮನವಿ ಕೊಡೋದಾಗಿರ್ಬೋದು ಅವ್ರಿಗೆ ಪ್ರಯತ್ನ ಏನಾದ್ರು ಮಾಡಿದ್ರ ಅನ್ನೋದು ನಾವು ಅವ್ರಿಗಂತೂ ತಿಳಿಸಿಲ್ಲ ಸರ್ ಬೇರೆ ಅವ್ರಿಗೆ ನಮ್ ಸ್ಟೇಷನ್ ಇಲಾಖೆ ಅವ್ರಿಗೆ ಎಲ್ಲಾ ತಿಳಿಸ್ತೀವಿ ಹೋಗಿ ಹೇಳ್ತೀವಿ ಅವರು 4 ದಿವಸ ಬಂದು ಮಾಡ್ತಾರೆ ಟೈಟು ಮಾಡ್ತಾರೆ ಅವರು ಅದೇ ನೋಡ್ಕೊಳಕ್ ಕುತ್ಕೊಳಗ 1000 ಕೇಸ್ ಬರುತ್ತೆ ಸ್ಟೇಷನ್ಗೆ ಅಂದ್ರೆ 1000 ಕೇಸ್ ಬರುತ್ತೆ ಅದೇ ನೋಡ್ಕೊಳಕ್ ಕುತ್ಕೊಳಕ್ ಆಗಲ್ಲ ಬಟ್ ಇನ್ನೊಂದು ಏನ್ ಹೇಳ್ತೀನಿ ಅಂದ್ರೆ ಒಂದ್ ಸ್ಟೇಷನ್ NR ಕ್ಷೇತ್ರದಲ್ಲಿ ಅದು ಉದಯಗಿರಿದಲ್ಲಿ ಒಂದ್ ಸ್ಟೇಷನ್ ಸಾಕಾಗ್ತಾ ಇಲ್ಲ ಇದು 2 ಸ್ಟೇಷನ್ ಮಾಡ್ಲೇಬೇಕು ಯಾಕಂದ್ರೆ ಇಲ್ಲಿ ಕ್ರಿಮಿನಲ್ ಜಾಸ್ತಿ ಆಗಿದೆ ಇಲ್ಲಿ ಶಾಂತಿನಗರ ಉದಯಗಿರಿ ಹೌಸಿನಗರಕ್ಕೆ ಒಂದ್ ಸ್ಟೇಷನ್ ಸಾಕಾಗ್ತಾ ಇಲ್ಲ ಅವರು ಪಾಪ ನೋಡ್ತಾವ್ರೆ ಎಷ್ಟ್ ಬೇಕು ಅವ್ರಿಗೆ ಅಷ್ಟ್ ನೋಡ್ತಾವ್ರೆ ಇನ್ನು ಜಾಸ್ತಿ ನೋಡೋದಂದ್ರೆ ಅವರು ಮನೆ ಬಿಟ್ಟು ಇನ್ನು ನೋಡ್ಬೇಕಾ ಈಗ ನೈಟ್ ಮಾಡ್ತಾರೆ ಡೇ ಮಾಡೋಕ್ ಆಗಲ್ಲ ಕೆಲವು ಟೈಮ್ ಮಾಡಕ್ ಆಗಲ್ಲ ಅವರು ಏನಾಗಿದೆ ಅಂದ್ರೆ 2 ಸ್ಟೇಷನ್ ಮಾಡ್ಕೋಬೇಕು ನಾವು ತನ್ವೀರ್ ಸೇಠ್ ಸಾಹೇಬ್ರಿಗೆ ಹೇಳ್ಕೊತೀವಿ ಇದು 2 ಸ್ಟೇಷನ್ ಮಾಡ್ಕೊಡ್ಬೇಕು ಜಾಸ್ತಿ ರೌಡಿಸಮ್ ಜಾಸ್ತಿ ಫುಲ್ ಜಾಸ್ತಿ ಕ್ರೈಮು ರೌಡಿಸಮ್ ಜಾಸ್ತಿ ಬೇಕಾದಷ್ಟು ಜಾಸ್ತಿ ಆಗ್ತಾ ಇದೆ ನಮ್ಮ ಹೆಸರು ಸೈಯದ್ ಸಿದ್ದಿಕ್.